ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಭಗವಂತ ಕಷ್ಟಗಳನ್ನು ಕೊಡ್ತಾರೆ, ಕಷ್ಟಗಳನ್ನು ಕಳೀತಾರೆ. ಹಾಗೆ ಒಂದ್ ಕಡೆಯಿಂದ ಜ್ವರ ಕೊಡ್ತಾರೆ, ಇನ್ನೊಂದ್ ಕಡೆಯಿಂದ ಮೆಡಿಸಿನ್ ಕೊಡ್ತಾರೆ. ಆ ರೀತಿಯಾಗಿ ತುಲಾರಾಶಿಯವರಿಗೆ ಈ ವರ್ಷ ಎಷ್ಟೇ ಕಷ್ಟಗಳು ಬಂದ್ರೂ ಅದನ್ನ ಎದುರಿಸುವಂತ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಕೊಡ್ತಾನೆ. ಅದು ಹೇಗೆ ಅನ್ನೋದು 2024ರಲ್ಲಿ ನಾನು ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ತುಲಾರಾಶಿಯವರಿಗೆ 2024ರಲ್ಲಿ ಗುರುವು ನಿಮಗೆ ಪ್ರಾರಂಭದ 4 ತಿಂಗಳಿದೆಯಲ್ಲ, ಇದು ತುಂಬಾ ಚೆನ್ನಾಗಿದೆ. ಇದನ್ನ ಖಂಡಿತ ಉಪಯೋಗಿಸ್ಕೊಳ್ಳಿ. ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಈ ಒಂದು 4 ತಿಂಗಳಲ್ಲಿ ಪ್ರಯತ್ನ ಮಾಡಿ. ಶನಿಯು ಗುರುವನ್ನು ವೀಕ್ಷಣೆ ಮಾಡ್ತಾ ಇರೋದ್ರಿಂದ, ಕರ್ಮಕಾರಕ ಶನಿ ಆಗಿರೋದ್ರಿಂದ ಪ್ರಯತ್ನ ಮಾಡಿ. ಖಂಡಿತ ನಿಮಗೆ ವಿವಾಹ ಸೆಟ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಗುರುವು ಲಗ್ನವನ್ನು ದೃಷ್ಟಿ ಮಾಡ್ತಾ ಇದ್ದಾರೆ. ಲಗ್ನವನ್ನು, ತೃತೀಯ ಭಾವವನ್ನು, ಪಂಚಮ ಭಾವವನ್ನು ದೃಷ್ಟಿ ಮಾಡ್ತಾ ಇದ್ದಾರೆ. ಹಾಗೆ ಯಾರು ಸಂತಾನ ಅಪೇಕ್ಷೆಯಲ್ಲಿದ್ರೆ ತುಲಾರಾಶಿಯವರಿಗೆ ಈ ವರ್ಷ ಏಪ್ರಿಲ್ ಒಳಗಡೆ ಸಂತಾನವಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಹೊಸ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತಿದ್ರೆ ಈಗ ಏನಿದ್ರು ಏಪ್ರಿಲ್ ಒಳಗಡೆ ಪ್ರಾರಂಭ ಮಾಡಿ. ನಿಮಗೆ ವ್ಯಾಪಾರ ಪ್ರಾರಂಭ ಮಾಡಿದ ಅತಿ ಹೆಚ್ಚಿನ ಲಾಭಗಳನ್ನ ನೀವು ಗಳಿಸಬಹುದು. ಏಪ್ರಿಲ್ ಮೇ ಇಂದ ಗುರುವು ನಿಮಗೆ ಅಷ್ಟಮ ಭಾವಕ್ಕೆ ಹೋಗ್ತಾ ಇದ್ದಾರೆ. ಸೊ ಅಷ್ಟಮ ಭಾವಕ್ಕೆ ಹೋಗ್ತಾ ಇರೋದ್ರಿಂದ ನಿಮಗೆ ಈ ಪಿತ್ರಾರ್ಜಿತ ಸಂಬಂಧ ವಿಚಾರಗಳಲ್ಲಿ ಒಂದು ಗೊಂದಲ ಅನ್ನೋದು ಉಂಟಾಗುತ್ತೆ. ಹಾಗೆ ಒಂದು ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಒಂದು ಆಕಸ್ಮಿಕ ಧನಲಾಭ, ನಿಮ್ಮದಲ್ಲದ ಒಂದು ಹಣ ಬರುವ ಸಾಧ್ಯತೆ ಮೇ ನಂತರ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಇನ್ಸೂರೆನ್ಸ್ ಅಮೌಂಟ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಅಮೌಂಟ್ ಇರ್ಬೋದು, ಅಥವಾ ನಿಮಗೆ ಗೊತ್ತೇ ಇರಲ್ಲ, ಯಾರೋ ಯಾವಾಗಲೂ ಕೊಟ್ಟಿರ್ತೀರಾ, ಅಥವಾ ಯಾವುದೋ ಒಂದು ಗಿಫ್ಟ್ ರೀತಿಲೋ ಈ ರೀತಿಯಾದ ಒಂದು ಹಣ ಬರುವ ಸಾಧ್ಯತೆ ಮೇ ನಂತರ ಜಾಸ್ತಿ ಇದೆ. ಹಾಗೆ ಯಾರು ಈ ರಿಸರ್ಚ್ ಫೀಲ್ಡಲ್ಲಿ ಇದ್ದೀರಾ, ಅಕ್ಲೆಟ್ ಫೀಲ್ಡಲ್ಲಿ ಇದ್ದೀರಾ, ಜ್ಯೋತಿಷ್ಯ ಫೀಲ್ಡಲ್ಲಿ ಇದ್ದೀರಾ, ಹಾಗೆ ಸಂಶೋಧನೆ ಮಾಡಿ ಒಂದು ಕೆಲಸಗಳನ್ನ ಮಾಡುವಂತ ಯಾವ್ದಿದ್ದೀರಾ, ಮೇ ನಂತರ ಗುರು ಆ ಸ್ಥಾನಕ್ಕೆ ಹೋಗೋದ್ರಿಂದ ಜ್ಞಾನಕಾರಕ ಆಗಿರೋದ್ರಿಂದ ಆ ಭಾವವನ್ನು ವೃದ್ಧಿ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಅತಿ ಹೆಚ್ಚಿನ ಅವಕಾಶಗಳು ಮತ್ತೆ ರೆಕಗ್ನೇಷನ್, ರಿವಾರ್ಡ್ಸ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಗುರುವು ದ್ವಿತೀಯ ಭಾವವನ್ನು ನಿಮಗೆ ದೃಷ್ಟಿಸ್ತಾರೆ. ಹಾಗೆ ಮನಿ ಫ್ಲೋ ಅನ್ನೋದು ನಿಮಗೆ ಒಂದ್ ಕಡೆ ಕಷ್ಟ ಆದ್ರೂ ಇನ್ನೊಂದ್ ಕಡೆ ಮನಿ ಫ್ಲೋ ಅನ್ನೋದು ಇರುತ್ತೆ. ಹಾಗೆ ವಾಹನದಲ್ಲಿ ಕೊಂಡ್ಕೊಳ್ಬೇಕು ಅನ್ನೋದು ಖಂಡಿತ ಪ್ರಯತ್ನ ಮಾಡಿ. ಚತುರ್ಥ ಭಾವವನ್ನು ಗುರು ದೃಷ್ಟಿ ಮಾಡ್ತಾ ಇದ್ದಾರೆ. ಹಾಗೆ ಅದು ನಿಮಗೆ ವಾಹನದ ಯೋಗನೂ ಇದೆ. ಹಾಗೆ ಮನೆ ವಿಚಾರದಲ್ಲಿ 1 ವರ್ಷ ವೆಯ್ಟ್ ಮಾಡಿ, ರಿಸರ್ಚ್ ಮಾಡಿ ನೆಕ್ಸ್ಟ್ ಇಯರ್ಗೆ ನಿಮಗೆ ಮನೆ ಕೊಡುವಂತ ಯೋಗವನ್ನು ಗುರು ಭಗವಾನ್ ಕೊಡ್ತಾರೆ. ಹಾಗೆ ಶನಿಯು ನಿಮಗೆ ಪಂಚಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ತುಲಾರಾಶಿಯವರಿಗೆ ಸಂತಾನ ವಿಚಾರದಲ್ಲಿ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇರುತ್ತೆ. ಮೇ ನಂತರ ಏಪ್ರಿಲ್ ಒಳಗಡೆ ಗುರುವಿನ ದೃಷ್ಟಿ ಇರೋದ್ರಿಂದ ಗುರುವು ಯಾವ ಭಾವವನ್ನು ದೃಷ್ಟಿಸ್ತಾರೋ ಆ ಭಾವವನ್ನು ವೃದ್ಧಿ ಮಾಡ್ತಾರೆ. ಗುರುವಿನ ದೃಷ್ಟಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಹೇಗೆ ಒಂದು ದೀಪ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಬೆಳಗಿಸುತ್ತೋ, ಪ್ರಜ್ವಲಿಸುತ್ತೋ, ಹಾಗೆ ಗುರುವು ದೃಷ್ಟಿಸುವ ಮನೆಯನ್ನ ವೃದ್ಧಿ ಮಾಡ್ತಾರೆ. ಏಪ್ರಿಲ್ ಒಳಗಡೆ ಪ್ರಯತ್ನ ಮಾಡಿ, ಖಂಡಿತ ಸಂತಾನದಿರುತ್ತೆ. ಬಟ್ ಮೇನಿಂದ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನಂದ್ರೆ ಆ ವಿಚಾರದ ಬಗ್ಗೆ, ಈಗ ಶನಿ ಯಾವ ಭಾವಕ್ಕೆ ಸಂಚಾರ ಮಾಡ್ತಾ ಇರ್ತಾರೋ ಆ ಭಾವದ ಫೋಕಸ್ನ ಬೇಡ್ತಾರೆ, ಅಂದ್ರೆ ಅಟೆನ್ಷನ್ ಜಾಸ್ತಿ ಕೇಳ್ತಾರೆ. ಪಂಚಮ ಭಾವ ಅಂದ್ರೆ ಮಕ್ಕಳ ಬಗ್ಗೆ ಜಾಸ್ತಿ ನೀವು ಕೇರ್ ತಗೋಬೇಕಾಗುತ್ತೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಬೀಳ್ತಾರೆ. ಸೊ ಅದಕ್ಕೆ ನೀವು ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕಾಗತ್ತೆ. ಲೇಜಿನೆಸ್ ಅನ್ನೋದು ಬರುತ್ತೆ. ಈ ರೀತಿ ವಿಚಾರಗಳಲ್ಲಿ ನೀವು ಜಾಸ್ತಿ ಗಮನವನ್ನು ಪೇರೆಂಟ್ಸು ಕೊಡ್ಬೇಕಾಗತ್ತೆ. ಹಾಗೆ ಈ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇದ್ದವರು ಸ್ವಲ್ಪ ಮಾಡಿದ್ರಾಯ್ತು, ನಾಳೆ ಮಾಡೋಣ ಅನ್ನೋ ಒಂದು ಲೇಜಿನೆಸ್ ಬಂದ್ರೆ ನಿಜವಾಗ್ಲೂ ಖಂಡಿತ ಶನಿ ಪೆಟ್ಟು ಕೊಟ್ಬಿಟ್ಟು ಸರಿ ಮಾಡೇ ಮಾಡ್ತಾರೆ. ನೀವು ಹಾರ್ಡ್ ವರ್ಕ್ನ ಎಫರ್ಟ್ ಹಾಕಿದ್ರೆ ಮಾತ್ರನೇ ನೀವು ಉತ್ತಮ ಫಲಗಳನ್ನ ಪಡೀಬಹುದು. ಹಾಗೆ ಶನಿಯು ಜುಲೈ ನಂತರ ಒಂದು 4 ತಿಂಗಳು ವಕ್ರ ಗತಿಯಲ್ಲಿ ಸಂಚಾರ ಮಾಡ್ತಾರೆ. ಆಗ ಚತುರ್ಥ ಭಾವದ ಫಲಗಳನ್ನ ಕೊಡ್ತಾರೆ. ಆ ಸಮಯದಲ್ಲಿ ನಿಮಗೆ ಈ ಮನೆಯಲ್ಲಿ ಸ್ವಲ್ಪ ರಿನೋವೇಷನ್ ಕೆಲಸಗಳು,
ಪ್ಯಾಚಪ್ ಕೆಲಸಗಳು ಏನಿರುತ್ತೆ ಅದನ್ನ ಆ 4 ತಿಂಗಳಲ್ಲಿ ನೀವು ಮಾಡ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಮನೆ ಮತ್ತೆ ವಾಹನ ಇವೇ ಎರಡರದ್ದು ಆ ಟೈಮಲ್ಲಿ ಸ್ವಲ್ಪ ರಿಪೇರಿ ಕೆಲಸಗಳು ಇರ್ಬೋದು, ಸರ್ವಿಸಿಂಗ್ ಇರ್ಬೋದು ಫ್ರೀಕ್ವೆಂಟ್ ಆಗಿ ಆ ಟೈಮಲ್ಲಿ ನೀವು ಮಾಡುವ ಸಾಧ್ಯತೆ ಇರುತ್ತೆ. ಆಗ ಸ್ವಲ್ಪ ಧನ ವ್ಯಯ ಅನ್ನೋದು ನಿಮಗೆ ಆಗುವ ಯೋಗಗಳು ಕಾಣ್ತಾ ಬರ್ತಾ ಇದೆ. ಹಾಗೆ ರಾಹು ನಿಮಗೆ ಷಷ್ಠಭಾವದಲ್ಲಿ ಸಂಚಾರ ಮಾಡ್ತಾರೆ. ರಾಹು ಷಷ್ಠಭಾವದಲ್ಲಿ ಸಂಚಾರ ಮಾಡಿದ್ರೆ ನಿಮ್ಮ ಎದುರು ಯಾವ ಶತ್ರುಗಳು ನಿಲ್ಲಕ್ ಸಾಧ್ಯನೇ ಇಲ್ಲ. ನೋಡಿ, ನಾನು ಆಗ್ಲೇ ಹೇಳ್ದಂಗೆ ವಿಡಿಯೋದ ಪ್ರಾರಂಭದಲ್ಲೇ ಹೇಳ್ದಾಗೆ ದೇವರು ಕಷ್ಟನೂ ಕೊಡ್ತಾರೆ, ಕಷ್ಟನೂ ಕಳೀತಾರೆ, ಆಗ ಸಾಮರ್ಥ್ಯ ಕೊಡ್ತಾರೆ. ರಾಹು ಭಗವಾನ್ ನಿಮ್ಮ ಡೇ ಟು ಡೇ ಲೈಫಲ್ಲಿ, ಕಾಂಪಿಟೇಷನ್ ಲೈಫಲ್ಲಿ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ಲಿಕ್ಕೆ ಖಂಡಿತ ಸಾಮರ್ಥ್ಯವನ್ನು ಕೊಡ್ತಾರೆ. ತುಲಾ ರಾಶಿಯವರಿಗೆ ರಾಹು ಶುಭ ಗ್ರಹ. ಸೊ ಅವರು ಷಷ್ಠ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಗುಡ್. ಹೌದು, ಯಾರು ದೀರ್ಘ ಸಮಯದಿಂದ ಒಂದು ವ್ಯಾಧಿಯಿಂದ ಬಳಲ್ತಾ ಇದ್ದೀರಾ ಅವರಿಗೆ ಖಂಡಿತ ರಾಹು ಮುಕ್ತಿ ಕೊಡ್ತಾರೆ. ನಿಮ್ಗೊಂದು ಸೂಕ್ತ ಪರಿಹಾರ ಸಿಕ್ಕಿ ಅದರಿಂದ ಒಂದು ರೋಗ ನಿರೋಧಕ ಶಕ್ತಿಯಿಂದ ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿಕ್ಕೆ ರಾಹು ಸಪೋರ್ಟ್ ಮಾಡ್ತಾರೆ. ಹಾಗೆ ಸಾಲ ಬಾಧೆಯಿಂದ ಯಾರು ಬಳಲ್ತಾ ಇದ್ದೀರಾ ಅವ್ರಿಗೆ ರಾಹು ನಿಮಗೆ ವರ್ಷ ಪೂರ್ತಿ ಷಷ್ಠಭಾವದಲ್ಲಿ ಸಂಚಾರ ಮಾಡೋದ್ರಿಂದ ಆ ಒಂದು ಸಾಲ ತೀರಿಸುವ, ಋಣ ಬಾಧೆಯಿಂದ ಮುಕ್ತರಾಗುವ ಒಂದು ಯೋಗವನ್ನು ಕಲ್ಪಿಸಿಕೊಡ್ತಾರೆ. ಹಾಗೆ ಯಾರು ಕೋರ್ಟ್ ಕೇಸು, ಲೀಗಲ್ ಕೇಸು, ಲಿಟಿಗೇಷನ್ ಇದೆ ನಿಮ್ಮ ವಿಚಾರಗಳು, ಅದಕ್ಕೆಲ್ಲ ನೀವು ಗ್ಯಾರಂಟಿ ನಿಮ್ಮ ಕೋರ್ಟ್ ಇದರಲ್ಲೆಲ್ಲ ಜಯ ಸಾಧಿಸೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ರಾಹು ನಿಮ್ಮ ಡೇ ಟು ಡೇ ಲೈಫ್ ಏನಿದೆ, ಕಾಂಪಿಟೇಷನ್ಗಳು ಯಾರು ಸ್ಟೂಡೆಂಟ್ಸ್ ಇದ್ದೀರಲ್ವಾ, ಖಂಡಿತ ತುಲಾರಾಶಿ ವಿದ್ಯಾರ್ಥಿಗಳು ಯಾರಿದ್ದೀರಾ ನೀವು ಪ್ರಯತ್ನ ಮಾಡಿ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನೀವು ಜಯವನ್ನು ಸಾಧಿಸ್ತೀರಾ. ಹಾಗೆ ಡೇ ಟು ಡೇ ಲೈಫ್ ಇರುತ್ತಲ್ಲ, ಡೈಲಿ ಇನ್ಕಮ್, ಸರ್ವಿಸ್ ಓರಿಯೆಂಟೆಡ್ ಜಾಬ್ ಯಾರು ಮಾಡ್ತಾ ಇದ್ದೀರಾ ಖಂಡಿತ ನಿಮಗೆ ಡೇ ಟು ಡೇ ಇನ್ಕಮ್ಗೆ ಯಾವುದೇ ರೀತಿಯಾದ ಅಡೆತಡೆ ಬರೋಲ್ಲ, ರಾಹು ನಿಮಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಕೇತು ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕೇತುಗೆ ಆಕ್ಚುಲಿ ವ್ಯಯಸ್ಥಾನ ಬೆಸ್ಟ್ ಸೂಟಬಲ್ ಪ್ಲೇಸ್, ಮೋಕ್ಷಕಾರಕ ಗ್ರಹ ಮೋಕ್ಷ ಸ್ಥಾನದಲ್ಲಿ ಇರೋದು ತುಂಬಾ ಉತ್ತಮ. ಏನಂತ ಹೇಳಿದ್ರೆ ನಿಮ್ಗೆ ಈ ವರ್ಷ ಕೆಲವೊಂದು ತೀರ್ಥ ಕ್ಷೇತ್ರಗಳನ್ನ, ದೇವತಾ ಕ್ಷೇತ್ರಗಳನ್ನ ದರ್ಶಿಸೋ, ಬೇಟೆ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಕುಲದೇವರಿಗೆ ನೀವು ತುಂಬಾ ದಿನ ಹೋಗಿಲ್ಲ ಅಂದ್ರೆ ಈ ವರ್ಷ ಖಂಡಿತ ನೀವು ಹೋಗ್ತೀರಾ, ಕುಲದೇವರ ದರ್ಶನವನ್ನು ಮಾಡ್ತೀರಾ. ಹಾಗೆ ಸ್ವಲ್ಪ ಈ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ, ಕಾಂಪಿಟೇಷನ್ ಜಗತ್ತಿನಲ್ಲಿ ತುಲಾರಾಶಿಯವರು ಯಾರು ಇದ್ದೀರಾ ಅವರು ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಧ್ಯಾನ, ಆಧ್ಯಾತ್ಮಿಕತೆ, ದೇವತಾ ಉಪಾಸನೆ ಬಗ್ಗೆ ಗಮನವನ್ನು ನೀವು ಕೊಡ್ತೀರಾ. ಒಂದು ಆಸಕ್ತಿ ಅನ್ನೋದು ಬೆಳೀತಾ ಹೋಗುತ್ತೆ. ಹಾಗೆ ಯಾರು ಫಾರಿನ್ ರಿಲೇಟೆಡ್, MNC ರಿಲೇಟೆಡ್, ವಿದೇಶದ ಸಂಬಂಧಿ ಕಂಪ್ನಿಗಳಿಗೆ ಕೆಲಸ ಮಾಡ್ತಾ ಇದ್ದೀರಾ ಅವರಿಗೆ ಖಂಡಿತ ಈ ವರ್ಷ ಒಳ್ಳೆಯ ಲಾಭವಿದೆ. ಹಾಗೆ ವಿದೇಶಿ ಸಂಬಂಧಪಟ್ಟಂಗೆ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಭೂಮಿ ವಿಚಾರದಲ್ಲಿ ನಿಮಗೆ ಖಂಡಿತ ಲಾಭವನ್ನು ಕೇತು ನೀಡ್ತಾರೆ. ಸೊ ಈ ವರ್ಷ ಪೂರ್ತಿ ತುಲಾರಾಶಿಯವರಿಗೆ ಒಂದು ರೀತಿ ಒಳ್ಳೆಯ ಫಲಗಳು ಇದೆ. ಹಾಗೆ ಪ್ರತಿಕೂಲ ಸಿಚುವೇಶನ್ಗಳು, ಪರಿಸ್ಥಿತಿಗಳು ಬಂದ್ರೂ ಎದುರಿಸುವಂತ ಸಾಮರ್ಥ್ಯ ಭಗವಂತ ಕೊಡ್ತಾ ಇದ್ದಾರೆ. ಸೊ ನೀವು ಶನಿಗೆ ಪಂಚಮ ಶನಿ ಅಲ್ವಾ, ಸಾರಿ, ರಾಹುವಿಗೆ ನೀವು ಏನು ಪರಿಹಾರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಪಂಚಮ ಶನಿ ಇರೋದ್ರಿಂದ ನೀವು ಶನಿಗೆ ಪ್ರತಿನಿತ್ಯ ಹನುಮಾನ್ ಚಾಲೀಸ್ನ ಪಠನೆ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸುತ್ತಮುತ್ತ ಏನಾದರೂ ಕೋತಿಗಳಿದ್ರೆ ಕೋತಿಗಳಿಗೆ ಆಹಾರ ನೀಡ್ತಾ ಬನ್ನಿ. ಒಂದು ಆಂಜನೇಯನ ಸ್ಟ್ರಾಂಗ್ ಆಗ್ತಾರೆ, ನಿಮ್ಗೆ ಎದುರಿಸೋ ಸಾಮರ್ಥ್ಯ ಜಾಸ್ತಿ ಬರುತ್ತೆ. ಈ ಮಕ್ಕಳಿಂದ ಕಿರಿಕಿರಿ ಇರ್ಬೋದು, ಅಥವಾ ಒಂದು ಲವ್ ಲೈಫಲ್ಲಿ ಪ್ರಾಬ್ಲಮ್ಸ್ ಯಾರು ಫೇಸ್ ಮಾಡ್ತಾ ಇದ್ದೀರಾ ಅದು ಸಾಲ್ವ್ ಆಗ್ತಾ ಬರುತ್ತೆ. ಸೊ ನೀವು ಅದೊಂದು ಹನುಮಾನ್ ಚಾಲೀಸ್ ಪಠನೆ ಮಾಡೋದು, ಹಾಗೆ ಕೋತಿಗಳಿಗೆ ನೀವು ಆಹಾರ ನೀಡೋದ್ರಿಂದ ಆ ಒಂದು ಪರಿಹಾರ ಆಗಿ ನಿಮಗೆ ಒಳ್ಳೆ ಫಲಗಳನ್ನ ಪಡಿಬೋದು. ಹಾಗೆ ಗುರುವು ನಿಮಗೆ ಮೇ ನಂತರ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾರೆ. ಸೊ ಅಷ್ಟಮದ ಭಾವದಲ್ಲಿ ಸಂಚಾರ ಮಾಡೋದ್ರಿಂದ ಒಂದು ರೀತಿ ಯಾವ ರೀತಿ ಅಂದ್ರೆ ಕೆಲವೊಂದು ರೀತಿ ಭಯ, ದುಗುಡದ ವಾತಾವರಣ ನಿಮ್ಮ ಮನೆಯಲ್ಲಿರ್ಬೋದು ನಿಮಗೆ ಆವರಿಸೋ ಸಾಧ್ಯತೆ ಇರೋದ್ರಿಂದ ಗುರುವಿನ ರಕ್ಷಣೆ, ಗುರುವಿನ ಮೊರೆ ಹೋಗೋದು ತುಂಬಾ ಉತ್ತಮ. ಹಾಗಾಗಿ ರಾಘವೇಂದ್ರ ಸ್ವಾಮಿ ಇರ್ಬೋದು, ಶಿರ್ಡಿ ಸಾಯಿಬಾಬಾ ಇರ್ಬೋದು, ನಿಮ್ಮ ಇಷ್ಟ ಗುರುಗಳ ಒಂದು ಶರಣ ಹೋಗಿ ಅವರ ಆಶೀರ್ವಾದವನ್ನು ಪಡೀರಿ. ಹಾಗೆ
ಸಾಧ್ಯವಾದರೆ ಗುರು ಚರಿತ್ರೆಯನ್ನು ನೀವು ಪಠನೆ ಮಾಡಿ. ಅದು ಗುರು ಚರಿತ್ರೆ ಜಾಸ್ತಿ ಆಗುತ್ತೆ ಅಂದರೆ ಗುರುವಿನ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಈ ಒಂದು ಅಶುಭ ಫಲಗಳನ್ನ ಕಡಿಮೆ ಮಾಡಿಕೊಂಡು ಶುಭ ಫಲಗಳನ್ನ ನೀವು ಪಡಿಬೋದು. ಹಾಗೆ ಪ್ರತಿನಿತ್ಯ ನಾಯಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಆಹಾರ ನೀಡ್ತಾ ಬರೋದ್ರಿಂದ ನಿಮಗೆ ಕೇತುವಿನ ನೆಗೆಟಿವ್ ಎಲ್ಲ ಪ್ರಭಾವಗಳು ಕಡಿಮೆ ಆಗಿ ಅತಿ ಹೆಚ್ಚಿನ ಶುಭ ಫಲಗಳನ್ನ ತುಲಾರಾಶಿಯವರು ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ತುಲಾರಾಶಿಯವರಿಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.